ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ ಈ ವ್ಲಾಗಲ್ಲಿ ಏನಿದೆ ಅಂತ. ಜಸ್ಟ್ ನಾನು ಮ್ಯಾಗಿ ಮಾಡೋಣ ಅಂತ. ಲಾಸ್ಟ್ ವ್ಲಾಗಲ್ಲಿ ನಾನು ವೆಜಿಟೇಬಲ್ಸ್ ಹಾಕಿದ್ರೆ ನಾರ್ಮಲ್ ಮ್ಯಾಗಿ ಮಾಡಿದ್ನಲ್ಲ, ಇವತ್ತು ವೆಜಿಟೇಬಲ್ಸ್ ಹಾಕಿ ಮ್ಯಾಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಟೇಸ್ಟ್ ಮಾತ್ರ ಮಸ್ತಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಇದರಲ್ಲಿ ಯಾವ ಥರ ಬರೋದು ಅಂತ ಚೆಕ್ ಮಾಡಿ, ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಹೇಳ್ತಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಸ್ಟವ್ ಹಂಚ್ಕೊಂಡು ಪ್ಯಾನ್ ಇಟ್ಕೋತಿದ್ದೀನಿ. ಸೊ ಆ ಪ್ಯಾನ್ಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಿದ್ದೀನಿ. ಸೊ ಅದಕ್ಕೆ ಮೀಡಿಯಮ್ ಸೈಜ್ 2 ಆನಿಯನ್, 1 ಟೊಮೆಟೊ, 4 ಗ್ರೀನ್ ಚಿಲ್ಲಿ, ಸ್ಮಾಲ್ ಸೈಜ್ 1 ಕ್ಯಾರೆಟು, 2 ಬೀನ್ಸ್, ಕ್ಯಾಪ್ಸಿಕಮ್, ಕೊರಿಯಂಡರ್ ಲೀವ್ಸ್, 1 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿರೋದು. ಸೊ ನಾನಿಲ್ಲಿ ಈರುಳ್ಳಿ, ಟೊಮೆಟೊ, ಚಿಲ್ಲಿ, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಏನು ತೊಗೊಂಡಿದ್ದೀನಿ ಅಷ್ಟನ್ನು ಅಲ್ಲಿ ನಾನು ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸೊ ನಾನಿಲ್ಲಿ 1 ಪ್ಯಾಕೆಟ್ ಮ್ಯಾಗಿಗೆ ಅಂದರೆ 4 ಇರುತ್ತೆ ಆ ಮ್ಯಾಗಿನಲ್ಲಿ, ಅಷ್ಟಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದೀನಿ. ಎಷ್ಟೆಷ್ಟು ಯೂಸ್ ಮಾಡ್ತೀನಿ ಅಂತ ನಾನು ಕ್ಯಾಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಸೊ ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಒಂದು 2-3 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಏನಿರುತ್ತೆ, ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಸೊ ಅದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಹೋಗೋವರೆಗೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲ ಐಟಮ್ಸ್ಗೆ ಅಂತ 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಇಷ್ಟು ತೊಗೊಂಡಿದ್ದೀನಿ. ಅದಷ್ಟನ್ನು ಹಾಕಿ ಆ ವೆಜಿಟೇಬಲ್ಸ್ಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಸೊ ವೆಜಿಟೇಬಲ್ಸ್ಗೆ ಅದು ಖಾರ, ಸಾಲ್ಟ್ ಎಲ್ಲ ಏನು ಹಾಕಿದ್ದೀವಲ್ಲೋ ಅದೆಲ್ಲ ಹಿಡಿಬೇಕು. ಆ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿ ಆಯಿಲಲ್ಲಿ. ಸೊ ಈಗ ಅದೆಲ್ಲ ಫ್ರೈ ಆದಮೇಲೆ ನಾನು 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಯೂಸ್ ಮಾಡ್ತಿದ್ದೀನಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಯೂಸ್ ಮಾಡ್ತಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಯೂಸ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡಿ, ತುಂಬ ಹಾಕಿದ್ರೆ ಟೇಸ್ಟ್ ಕೆಡುತ್ತೆ, ಓವರ್ ಆಗಿಬಿಡುತ್ತೆ. ಇದು ಈ 3 ಸಾಸ್ ಹಾಕಿರ್ತೀವಲ್ಲ ಅದೇ ತುಂಬ ಟೇಸ್ಟ್ ಬಂದರೆ ಓವರ್ ಆಗುತ್ತೆ. ಹಾಗಾಗಿ ಇದು 1 ಸ್ಪೂನ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಅದು 3 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿರೋದಲ್ವ, ಅದ್ರಲ್ಲಿ 4 ಇರುತ್ತೆ ಮ್ಯಾಗಿ. ಸೊ ಅದಕ್ಕೆ ನಾನು 2 ಗ್ಲಾಸ್ ನೀರನ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ನೀರು ಹಾಕಿದ್ರೆ ಮ್ಯಾಗಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು 2 ಗ್ಲಾಸ್ ವಾಟ್ರ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಸೊ ವಾಟ್ರ್ ಹಾಕಿ ಅದಾದಮೇಲೆ ಮ್ಯಾಗಿ ಪ್ಯಾಕೆಟ್ ಮಸಾಲ ಬರುತ್ತಲ್ವ, ಸೊ ಆ ಮ್ಯಾಗಿ ಪ್ಯಾಕೆಟ್ ಮಸಾಲಾನ ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡ್ತಿದ್ದೀನಿ. ಅದು ಚೆನ್ನಾಗಿ ಕುದಿದ ಮೇಲೇ ನೀವು ಮ್ಯಾಗಿ ಹಾಕಬೇಕು. ಸೊ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ನಲ್ವ, ಈಗ ನೋಡಿ ಅದು ಚೆನ್ನಾಗಿ ಕುದ್ದಿದೆ. ಸೊ ಉಪ್ಪು ಎಲ್ಲ ಕರೆಕ್ಟಾಗಿದೆ. ಈಗ ನಾನು ಅದಕ್ಕೆ ಮ್ಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. 4 ಮ್ಯಾಗಿ ಏನು ತೊಗೊಂಡಿದ್ದೀನಲ್ವ ಅದನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ. 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ತುಂಬ ಜೋರಾಗಿ ಇಡೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಅದನ್ನು
ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಅದು ಚೆನ್ನಾಗಿ ಬೆಂದಿರುತ್ತೆ. ತುಂಬಾ ಬೇಯಬಾರ್ದು, ತುಂಬಾ ಬೇಯ್ದರೆ ಅದು ಮ್ಯಾಗಿ ಚೆನ್ನಾಗಿರೋದಿಲ್ಲ. ಸೊ ಮೀಡಿಯಮ್ ಆಗಿರಬೇಕು, ಆ ಥರ ಬೇಯಿಸ್ಕೋಬೇಕು. ಸೊ ನೋಡಿ ಆಲ್ರೆಡಿ ಸ್ವಲ್ಪ ಬೆಂದಿದೆ. ಟೇಸ್ಟ್ಗೂ ಲೈಕ್ ಅಂದರೆ ಸ್ಮೆಲ್ ಏನಿದೆ, ನಾವು ಸಾಸ್ ಯೂಸ್ ಮಾಡೋದು, ಮಸಾಲೆ ಯೂಸ್ ಮಾಡೋದು, ವೆಜಿಟೇಬಲ್ಸ್ದೆಲ್ಲ ಗಮ್ ಅಂತ ಬರ್ತಿದೆ. ಸ್ಮೆಲ್ ಮಾತ್ರ ಮಸ್ತಾಗಿದೆ. ಈಗ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈಗ ಏನಿಲ್ಲ, ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋದಷ್ಟೇ. ಸೊ ಪ್ಲೇಟಿಗೆ ಸರ್ವ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಏನಿದೆ ಅದನ್ನು ಹಾಕ್ಕೋತಿದ್ದೀನಿ ಜಸ್ಟ್ ಪ್ರೆಸೆಂಟೇಷನ್ಗೆ. ಸೊ ಈಗ ಜಸ್ಟ್ ಟೇಸ್ಟ್ ಮಾಡೋದಷ್ಟೇ. ಆ್ಯಕ್ಚುಲಿ ಇನ್ನು ಬಿಸಿ ಇದೆ ಮ್ಯಾಗಿ. ಸ್ಮೆಲ್ ಮಾತ್ರ ನಿಜವಾಗ್ಲೂ ಮಸ್ತಾಗಿ ಬರ್ತಿದೆ. ಮನೇಲಿ ನೀವು ಒಬ್ಬರಿದ್ದಾಗ ಏನೂ ಮಾಡ್ಕೊಳಕ್ಕಾಗಲ್ಲ, ಇನ್ಸ್ಟಂಟಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ನೀವು ಮ್ಯಾಗಿ ಟ್ರೈ ಮಾಡ್ಬೋದು. ನಿಜವಾಗ್ಲೂ ಚೆನ್ನಾಗೇ ಬರುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಮಸ್ತಾಗಿದೆ ಗೈಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಮ್ಯಾಗಿ ಬಿಸಿ ಇದ್ದಾಗ ತಿಂದರೇ ಚೆನ್ನಾಗಿರುತ್ತೆ. ಲೈಕ್ ಅಂದರೆ ಅದು ತಣ್ಣಗಾದ್ಮೇಲೆ ತಿಂದರೆ ಮ್ಯಾಗಿ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಬಿಸಿ ಇದ್ದಾಗೆ ಮ್ಯಾಗಿನ ತಿನ್ನಬೇಕು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಥರ ನೀವು ಯಾವಾಗಾದರೂ ಟ್ರೈ ಮಾಡಿದ್ದೀರ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.